ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಇರಾನ್ ಸಂಘರ್ಷ 22ನೇ ದಿನಕ್ಕೆ ಕಾಲಿಟ್ಟಿದೆ. ಶುಕ್ರವಾರ ಎರಡೂ ಕಡೆಗಳಲ್ಲೂ ಭಯಾನಕ ಪ್ರಮಾಣದ ದಾಳಿಗಳಾಗಿವೆ. ಇಸ್ರೇಲ್ ಮತ್ತೆ ತೆಹರಾನ್ ಅನ್ನು ಟಾರ್ಗೆಟ್ ಮಾಡಿಕೊಂಡು ಮಿಸೈಲ್ ಹಾಗೂ ಡ್ರೋನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದೆ. ಈ ಬಾರಿ ಅಲ್ಲಿನ ರೆಜಿಮ್ಗೆ ಸಂಬಂಧಿಸಿದ ಆಡಳಿತ ಕಚೇರಿಗಳು ಇಸ್ರೇಲ್ನ ದಾಳಿಯಲ್ಲಿ ನಾಶ ಆಗಿವೆ. ಹಾಗೆ ಅಲ್ಲಿನ ಪೊಲೀಸ್ ಠಾಣೆಗಳನ್ನ, ಚೆಕ್ ಪೋಸ್ಟ್ಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಇನ್ನು ಇರಾನ್ ಕುವೈತ್ ಮೇಲೆ ದಾಳಿ ಮಾಡಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬಹ್ರೈನ್ ರಾಜ ಅಹಮದ್ ಬಿನ್ ಇಸಾ ಅಲ್ ಖಲೀಫಾ ಜೊತೆ ಮಾತಾಡಿದ್ದಾರೆ. ರಂಜಾನ್ ಶುಭಾಶಯಗಳನ್ನು ಕೋರೋದ್ರ ಜೊತೆ ಭಾರತ ಅರಬ್ ದೇಶಗಳ ಜೊತೆಗಿದೆ ಅನ್ನೋ ಧೈರ್ಯವನ್ನು ತುಂಬಿದ್ದಾರೆ. ಇನ್ನು ಇಸ್ರೇಲ್ ಅಲ್ಲಿ 60 ವರ್ಷಗಳ ನಂತರ ಮೊದಲ ಬಾರಿಗೆ ಅಲ್ ಅಕ್ಸಾ ಮಸೀದಿಲಿ ರಂಜಾನ್ ಪ್ರಾರ್ಥನೆಗಳಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಹಾಗೆ ಸೌದಿ ಅರೇಬಿಯಾ ಮೇಲೆ ನಡೆದ ದಾಳಿಗಳಲ್ಲಿ ಭಾರತೀಯ ಮೂಲದ ಕಾರ್ಮಿಕರೊಬ್ಬರು ಸಾವಿಗೀಡಾಗಿದ್ದಾರೆ. ಇದರೊಂದಿಗೆ ಇರಾನ್ ಯುದ್ಧದಲ್ಲಿ ಸಾವಿಗೀಡಾದ ಭಾರತೀಯರ ಸಂಖ್ಯೆ 3ಕ್ಕೇರಿದೆ. ಇನ್ನು ಅಮೆರಿಕದ ಯುದ್ಧ ವಿಮಾನಗಳಿಗೆ ರಿಫ್ಯೂಲಿಂಗ್ ಅಥವಾ ಬೇರೆ ಯಾವುದೇ ಕಾರಣಕ್ಕೂ ನಮ್ಮ ನೆಲವನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ನಾವು ಸಂಘರ್ಷದಲ್ಲಿ ತಟಸ್ಥವಾಗಿರೋದಕ್ಕೆ ಬಯಸ್ತೀವಿ ಅಂತ ಶ್ರೀಲಂಕಾ ಹೇಳಿದೆ. ಅವರು ಅಮೆರಿಕದ ಯುದ್ಧ ವಿಮಾನಗಳಿಗೆ ಲಂಕೆಯ ಏರ್ಪೋರ್ಟು, ಏರ್ಬೇಸ್ ಬಳಕೆಯನ್ನು ನಿರಾಕರಿಸಿದ್ದಾರೆ. ಇನ್ನು ಇರಾನ್ ಕೂಡ ಗಾಯಗೊಂಡು ಗರ್ಜಿಸ್ತಾ ಇದೆ. ಅಲ್ಲಿನ ಸ್ಪೆಷಲ್ ಫೋರ್ಸ್ನ ಕಮಾಂಡರ್ ಬ್ರಿಗೇಡಿಯರ್ ಕೌಸಿ ದೆಹ್ರುದಿ, ಏರ್ ಸ್ಪೇಸ್ ಕಮಾಂಡರ್ ಮೆಹದಿ ಘರೀಶ್ ಇಸ್ರೇಲಿ ಸ್ಟ್ರೈಕಲ್ಲಿ ಸಾವಿಗೀಡಾಗಿದ್ದಾರೆ. ಇನ್ನು ಇರಾನಿನ ಜನರ ಹೊಸ ವರ್ಷದ ಸಂಭ್ರಮವನ್ನು ಈ ಯುದ್ಧ ಕಿತ್ತುಕೊಂಡಿದೆ. ಮಾರ್ಚ್ 20 ಮತ್ತು 21ರಂದು ನೌರುಜ್ ಆಚರಣೆಯನ್ನು ಇರಾನ್ ಮಾಡುತ್ತೆ. ಅದು ಅವರಿಗೆ ಹೊಸ ವರ್ಷ. ಈ ಬಾರಿಯ ನೌರುಜ್ಗೆ ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಅಂತ ಇಸ್ರೇಲ್ ರೆಜಿಮ್ನ ವಿರೋಧಿಗಳಿಗೆ ಹೇಳಿತ್ತು. ಅಲ್ಲಿನ್ನೂ ಸಂಘರ್ಷ ಮುಂದುವರಿತಾ ಇದೆ. ಹಾಗೆ ನೌರುಜ್ಗೆ ಸರ್ವೋಚ್ಚ ನಾಯಕ ಇರಾನಿನ ಜನರನ್ನು, ಜಗತ್ತನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆತ ಯುದ್ಧ ಶುರುವಾದಾಗಿಂದಲೂ ಯಾರ ಕಣ್ಣಿಗೂ ಬಿದ್ದಿಲ್ಲ, ಏನಾಗಿದ್ದಾನೆ ಗೊತ್ತಿಲ್ಲ. ಹೀಗಾಗಿ ಹೊಸ ವರ್ಷದ ದಿನ ಬರಬಹುದು ಅನ್ನೋ ನಿರೀಕ್ಷೆಗಳ ನಡುವೆ ಮುಸ್ತಫಾ ಖಮೇನಿಯ ವಿಡಿಯೋ ಮಾತ್ರ ಬಿಡುಗಡೆ ಆಗಿದೆ. ಅದು ಕೂಡ ಈ ಹಿಂದೆ ವಿದ್ಯಾರ್ಥಿಗಳಿಗೆ ಆತ ಪಾಠ ಮಾಡ್ತಾ ಇರೋ ವಿಡಿಯೋ ಥರ ಇದೆ. ಅದರ ಬಗ್ಗೆ ಯಾರೂ ಹೆಚ್ಚು ಆಸಕ್ತಿಯನ್ನು ಕೂಡ ತೋರಿಸ್ತಾ ಇಲ್ಲ. ಅದು ಹೊಸ ವಿಡಿಯೋ ಅಂತ ಖಚಿತಪಡಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇಸ್ರೇಲ್ನಲ್ಲಿ ನೇತನ್ಯಾಹು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಂತಾರಾಷ್ಟ್ರೀಯ ಮಾಧ್ಯಮ ಪ್ರತಿನಿಧಿಗಳ ಮುಂದೆ ಕಾಣಿಸ್ಕೊಂಡು ಅವರ ಪ್ರಶ್ನೆಗಳಿಗೂ ಉತ್ತರ ಕೊಡೋದರ ಜೊತೆ ನಾನಿನ್ನೂ ಬದುಕಿದ್ದೀನಿ ಅಂತ ಹೇಳಿಕೊಂಡ ನಂತರ ನೇತನ್ಯಾಹು ಇಲ್ಲ ಅನ್ನೋ ಸುದ್ದಿ ಹಬ್ಬಿಸಿದ್ದ ಇರಾನ್ ಈಗ ತನ್ನ ಸರ್ವೋಚ್ಚ ನಾಯಕ ಬದುಕಿದ್ದಾನೆ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ, ನಂಬಿಕೆ ಹುಟ್ಟಿಸೋದಕ್ಕೆ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದೆಯಾ ಗೊತ್ತಿಲ್ಲ. ಇನ್ನು ಈಗ ಕೂಡ ಇರಾನ್ನ ವಿರೋಧಿಗಳನ್ನು ಸಂಪೂರ್ಣವಾಗಿ ಮಟ್ಟ ಹಾಕಿ ಅಂತ ಮುಸ್ತಫಾ ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ಹೇಳಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಮತ್ತೊಂದು ಕಡೆ IRGCಯ ಅಧಿಕಾರಿಯೊಬ್ಬ ಇನ್ನು ಮುಂದೆ ಇರಾನಿನ ವಿರೋಧಿಗಳು ಎಲ್ಲೇ ಇದ್ರೂ ಅವರು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ, ನೀವು ಶಾಪಿಂಗ್ ಮಾಲ್ಗಳಲ್ಲಿ, ಪಾರ್ಕ್ಗಳಲ್ಲಿ, ಸಿನಿಮಾ ಥಿಯೇಟರ್ಗಳಲ್ಲಿ ಎಲ್ಲಿ ಹೋದರೂ ನಿಮ್ಮನ್ನ ಸಾವಿನ ಭಯ ಕಾಡುತ್ತೆ ಅಂತ ಹೇಳೋದರ ಮೂಲಕ ನಾವು ಇರಾನ್ ವಿರೋಧಿ ದೇಶಗಳಲ್ಲಿ ಭಯೋತ್ಪಾದನೆಯ ಮೂಲಕ ಸಮಸ್ಯೆಯನ್ನುಂಟು ಮಾಡ್ತೀವಿ ಅಂತ ಪರೋಕ್ಷವಾಗಿ ಬೆದರಿಕೆಯನ್ನು ಒಡ್ಡಿದ್ದಾನೆ. ಇದೆಲ್ಲದರ ನಡುವೆ ಈಗ ಸಂಘರ್ಷ ಅರಬ್ ವರ್ಸಸ್ ಇರಾನ್ ಅನ್ನೋ ಹಾಗಾಗ್ತಾ ಇದೆ. ತನ್ನ ಮೇಲೆ ನಡೆದ ದಾಳಿಗಳಿಂದ ಸಿಟ್ಟಿಗೆದ್ದಿರೋ ಇರಾನ್ ಮಧ್ಯಪ್ರಾಚ್ಯದ ಆಯಿಲ್ ಮತ್ತು ಗ್ಯಾಸ್ ಫೀಲ್ಡ್ಗಳನ್ನು ಹೊಡೆದು ಹಾಕ್ತಾ ಇದೆ. ಕತಾರ್, UAE, ಬಹ್ರೈನ್, ಸೌದಿ, ಕುವೈತ್, ಇರಾಕ್ ಹೀಗೆ ಯಾವ ದೇಶದ ತೈಲ ಘಟಕ ಹಾಗೂ ತೈಲ ನಿಕ್ಷೇಪಗಳು ಅವರಿಗೆ ನೆನಪಾಗುತ್ತವೋ ಅವೆಲ್ಲವುಗಳ ಮೇಲೆ ಮಿಸೈಲ್ ಮತ್ತು ಡ್ರೋನ್ಗಳನ್ನು ಇರಾನ್ ಹಾರಿಸ್ತಾ ಇದೆ. ಹೀಗಾಗಿ ಮಧ್ಯಪ್ರಾಚ್ಯದ ಮರಳುಗಾಡಿನ ದೇಶಗಳ ಬಿಸಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಆಕಾಶ ಎಲ್ಲ ಅಲ್ಲಿ ಕಪ್ಪಿಕ್ಕಿದೆ. ಇದು ಜಾಗತಿಕ ತೈಲ ಮತ್ತು ಗ್ಯಾಸ್ ಸಪ್ಲೈ ಚೈನ್ ಮೇಲೆ ದೊಡ್ಡ ಪರಿಣಾಮವನ್ನು ಬೀರೋದಕ್ಕೆ ಈಗಾಗಲೇ ಶುರು ಮಾಡಿದೆ. ಅರಬ್ ದೇಶಗಳು ಇರಾನ್ ವಿರುದ್ಧ ಕೆಂಡ ಕಾರ್ತಾ ಇವೆ. ಹಾಗಾದರೆ ಮಧ್ಯಪ್ರಾಚ್ಯದಲ್ಲಿನ ಅತಿ ದೊಡ್ಡ ತೈಲ ಘಟಕಗಳು ಹಾಗೂ ಗ್ಯಾಸ್ ಫೀಲ್ಡ್ಗಳು ಎಲ್ಲಿವೆ, ಅವುಗಳ ಮೇಲೆ ದಾಳಿಗಳಾದರೆ ಗತಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಧ್ಯಪ್ರಾಚ್ಯದ ಆರ್ಥಿಕತೆ ಅಲ್ಲಿನ ತೈಲ ಮತ್ತು ಗ್ಯಾಸ್ ಮೇಲೆ ಆಧಾರಪಟ್ಟಿದೆ. ಅಲ್ಲಿ ಸಾಕಷ್ಟು ಅತಿ ದೊಡ್ಡ ಆಯಿಲ್ ಮತ್ತು ಗ್ಯಾಸ್ ಫೀಲ್ಡ್ಗಳು, ರಿಫೈನರಿಗಳು ಇವೆ. ಅವುಗಳ ಪೈಕಿ ತುಂಬ ದೊಡ್ಡದು ಅಂದರೆ ಸೌದಿ ಅರೇಬಿಯಾದಲ್ಲಿನ ಗವಾರ್ ತೈಲ ನಿಕ್ಷೇಪ. ಇದು ಸೌದಿಯ ಅಲ್ ಅಹ್ಸಾ ಪ್ರದೇಶದಲ್ಲಿದ್ದು ಸುಮಾರು 8,400 ಚದುರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅಲ್ ಅಹ್ಸಾ ಪ್ರದೇಶ.
ಇನ್ನು 1948ರಲ್ಲಿ ಇಲ್ಲಿ ತೈಲ ನಿಕ್ಷೇಪವನ್ನು ಪತ್ತೆ ಮಾಡಿದರು. 1951ರಿಂದ ಇಲ್ಲಿ ತೈಲವನ್ನು ಹೊರತೆಗೆಯುವ ಕೆಲಸ ನಡೀತಿದೆ. ಈ ತೈಲ ನಿಕ್ಷೇಪವನ್ನು ಸೌದಿ ಸರ್ಕಾರಿ ಒಡೆತನದ ಅರಾಮ್ಕೋ ಕಂಪನಿ ಮೇಂಟೈನ್ ಮಾಡ್ತಾ ಇದೆ. ಇಲ್ಲಿ ಪ್ರತಿನಿತ್ಯ 3.8 ಬಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನು ಹೊರತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. 1981ರಲ್ಲಿ 5.7 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನು ನಾವು ಹೊರತೆಗೆದ್ವಿ ಅಂತ ಸೌದಿ ಹೇಳುತ್ತೆ. ಆದರೆ ಇದು ವಿವಾದಾತ್ಮಕ ಕ್ಲೈಮ್ ಅನ್ನೋ ಅಭಿಪ್ರಾಯಗಳಿವೆ. ಇದೊಂದೇ ತೈಲ ನಿಕ್ಷೇಪದಲ್ಲಿ ಸುಮಾರು 48.25 ಬಿಲಿಯನ್ ಬ್ಯಾರಲ್ನಷ್ಟು ತೈಲ ಮತ್ತು 10 ಬಿಲಿಯನ್ ಬ್ಯಾರಲ್ನಷ್ಟು ನ್ಯಾಚುರಲ್ ಗ್ಯಾಸ್ ಸಿಕ್ಕಿದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ 170 ಬಿಲಿಯನ್ ಬ್ಯಾರಲ್ಗಳಿಗೂ ಅಧಿಕ ತೈಲ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರುತ್ತವೆ. ಸೌದಿ ಇದನ್ನು ಕನ್ಫರ್ಮ್ ಮಾಡ್ತಾ ಇಲ್ಲ. ಅವರ ಪ್ರಕಾರ ಇಲ್ಲಿರೋದು 48.25 ಬಿಲಿಯನ್ ಬ್ಯಾರಲ್ ಮಾತ್ರ. ಇನ್ನು ಇದೊಂದೇ ತೈಲ ನಿಕ್ಷೇಪದಿಂದ ಸೌದಿ ಅರೇಬಿಯಾದ 1/3 ಭಾಗದಷ್ಟು ತೈಲವನ್ನು ಹೊರತೆಗೆಯಲಾಗುತ್ತೆ ಅಂದರೆ ಇದು ಎಷ್ಟು ದೊಡ್ಡ ತೈಲ ನಿಕ್ಷೇಪ ಇರಬಹುದು ಹೇ ಮಾಡಿ ನೋಡಿ. ಇನ್ನು ಎರಡನೆಯದಾಗಿ ಕುವೈತ್ನ ಬುರ್ಗನ್ ಆಯಿಲ್ ಫೀಲ್ಡ್. ಇಲ್ಲಿ 67 ಬಿಲಿಯನ್ ಬ್ಯಾರಲ್ನಷ್ಟು ತೈಲ ಇದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ 70 ಟ್ರಿಲಿಯನ್ ಕ್ಯೂಬಿಕ್ ಫೀಟ್ನಷ್ಟು ಗ್ಯಾಸ್ ಕೂಡ ಇದೆಯಂತೆ. ಈ ಬುರ್ಗನ್ ಆಯಿಲ್ ಫೀಲ್ಡ್ ಪ್ರತಿನಿತ್ಯ 2.4 ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಹೊರತೆಗೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಜಗತ್ತಿನ ಅತಿದೊಡ್ಡ ಸ್ಯಾಂಡ್ಸ್ಟೋನ್ ಆಯಿಲ್ ಫೀಲ್ಡ್ ಅಂತ ಕರೆಸ್ಕೊಳ್ಳುತ್ತೆ. ಈ ಆಯಿಲ್ ಫೀಲ್ಡ್ ಕೂಡ ಕುವೈತ್ನ ಒಳಗೆ ಇದ್ದು ಪರ್ಷಿಯನ್ ಗಲ್ಫ್ನಿಂದ ಸ್ವಲ್ಪ ದೂರದಲ್ಲಿದೆ. ಇದರ ಮೇಲೆ ದಾಳಿ ಮಾಡೋದಕ್ಕೆ ಇರಾನ್ಗೆ ಕಷ್ಟ ಏನಲ್ಲ. ಇರಾನ್ ಮತ್ತು ಕುವೈತ್ನ ಗಡಿ ತುಂಬಾನೇ ಹತ್ತಿರ ಇದ್ದು ಪರ್ಷಿಯನ್ ಗಲ್ಫ್ ಕಡೆಯಿಂದ ಕೂಡ ಇರಾನ್ನ ದಾಳಿಗಳನ್ನು ನಡೆಸುವ ಸಾಧ್ಯತೆ ಇರುತ್ತೆ. ಕುವೈತ್ ಏರ್ ಡಿಫೆನ್ಸ್ ಅನ್ನು ಹೊಂದಿದ್ರೂ ಕೂಡ ಈಗಾಗಲೇ ಸಾಕಷ್ಟು ಮಿಸೈಲುಗಳು ಹಾಗೂ ಡ್ರೋನುಗಳು ಕುವೈತ್ ಮೇಲೆ ಬಿದ್ದಿರೋದನ್ನು ನೋಡಿದರೆ ಇರಾನ್ ಕುವೈತನ್ನು ಸುಲಭವಾಗಿ ಟಾರ್ಗೆಟ್ ಮಾಡಿಕೊಳ್ಳೋ ಶಕ್ತಿಯನ್ನು ಹೊಂದಿದೆ ಅನ್ನೋದು ಖಚಿತ ಆಗುತ್ತೆ. ಇನ್ನು ಜಗತ್ತಿನ 3ನೇ ಅತಿದೊಡ್ಡ ಆಯಿಲ್ ಫೀಲ್ಡ್ ಇರಾನ್ನಲ್ಲಿದೆ. ಇರಾನ್ನ ಖುಜಸ್ತಾನ್ ಪ್ರಾವಿನ್ಸ್ನಲ್ಲಿನ ಅಹ್ವಾಜ್ ಆಯಿಲ್ ಫೀಲ್ಡ್ ಏನಿದೆ ಅದು ಜಗತ್ತಿನ 3ನೇ ಅತಿದೊಡ್ಡ ಆಯಿಲ್ ಫೀಲ್ಡ್ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ 65 ಬಿಲಿಯನ್ ಬ್ಯಾರಲ್ನಷ್ಟು ತೈಲ ಇರಬಹುದು ಅಂತ ಹೇಳ್ತಾರೆ. ಈ ಆಯಿಲ್ ಫೀಲ್ಡ್ ಪರ್ಷಿಯನ್ ಗಲ್ಫಲ್ಲಿದೆ. ಇಲ್ಲಿಂದ ಪ್ರತಿನಿತ್ಯ 7.5 ಲಕ್ಷ ಬ್ಯಾರಲ್ನಷ್ಟು ತೈಲವನ್ನು ಹೊರತೆಗೆಯಲಾಗುತ್ತೆ. ಇಲ್ಲಿ ಆಯಿಲ್ ಫೀಲ್ಡ್ ದೊಡ್ಡದಾಗಿದ್ರೂ ಕೂಡ ತೈಲ ಉತ್ಪಾದನೆಯನ್ನು ಕಡಿಮೆ ಮಾಡ್ತಾ ಇರೋದ್ರಿಂದ ಕೆಲ ಮೂಲಗಳು ಸೌದಿ ಅರೇಬಿಯಾದ ಸಫೀನಿಯಾ ಆಯಿಲ್ ಫೀಲ್ಡನ್ನು ಮಧ್ಯಪ್ರಾಚ್ಯದ 3ನೇ ಅತಿದೊಡ್ಡ ಆಯಿಲ್ ಫೀಲ್ಡ್ನ ಸ್ಥಾನಕ್ಕೇರಿಸಿದ್ದಾರೆ. ಅಲ್ಲಿ ಪ್ರತಿನಿತ್ಯ ಸುಮಾರು 1.2 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನು ಹೊರತೆಗೆಯಲಾಗ್ತಾ ಇದೆ. ಇಲ್ಲಿ 37 ಬಿಲಿಯನ್ ಬ್ಯಾರಲ್ನಷ್ಟು ತೈಲ ಇದೆ ಅಂತ ಹೇಳ್ತಾರೆ. ಇದರ ನಂತರದ ಸ್ಥಾನದಲ್ಲಿ ಇರಾನ್ನ ಗತ್ಸರಾನ್ ಆಯಿಲ್ ಫೀಲ್ಡ್ ಇದೆ. ಇದು ಕೂಡ ಪರ್ಷಿಯನ್ ಗಲ್ಫಲ್ಲೇ ಇದೆ. ಅಲ್ಲಿ 55 ಬಿಲಿಯನ್ ಬ್ಯಾರಲ್ನಷ್ಟು ತೈಲ ಇದೆಯಂತೆ. ಪ್ರತಿನಿತ್ಯ 5,60,000 ಬ್ಯಾರಲ್ನಷ್ಟು ತೈಲವನ್ನು ಇಲ್ಲಿಂದ ಹೊರತೆಗೆಯಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇರಾನ್ನ ತೈಲ ರಫ್ತುಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ವಿಧಿಸಿರುವ ಕಾರಣದಿಂದ ಇರಾನ್ನಲ್ಲಿ ತೈಲ ಹೊರತೆಗೆಯುವ ಪ್ರಮಾಣ ಕಡಿಮೆ ಆಗಿದೆ. ಸದ್ಯಕ್ಕೆ ಇರಾನ್ ತನಗೆ ಬೇಕಾದ ತೈಲವನ್ನು ಇಲ್ಲಿಂದ ಬಳಸ್ಕೊಳ್ತಾ ಇದೆ. ಅದಲ್ಲದೆ ಚೈನಾಗೆ ಇರಾನ್ನ ದೊಡ್ಡ ಪ್ರಮಾಣದ ತೈಲ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಇನ್ನುಳಿದ ಕಡೆಗಳಲ್ಲಿ ಶಾಡೋ ಫ್ಲೀಟ್ಗಳ ಮೂಲಕ ಒಂದಷ್ಟು ತೈಲ ಎಕ್ಸ್ಪೋರ್ಟ್ ಆಗೋದು ಉಂಟು. ಹೀಗಾಗಿ ಇರಾನ್ ತಾನು ಎಷ್ಟು ತೈಲವನ್ನು ನಿಖರವಾಗಿ ಹೊರತೆಗೆಯುತ್ತಿದೆ ಅನ್ನೋ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ಜಗತ್ತಿನ ಮುಂದಿಡ್ತಾ ಇಲ್ಲ. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ, ಹೇಗೆ ಸೌದಿ ಅರೇಬಿಯಾ ಹಾಗೂ ಕುವೈತಲ್ಲಿ ಅತಿದೊಡ್ಡ ತೈಲ ನಿಕ್ಷೇಪಗಳಿವೆಯೋ ಅದೇ ಥರ ಇರಾನ್ನಲ್ಲಿ ಕೂಡ 2 ಅತಿದೊಡ್ಡ ಆಯಿಲ್ ಫೀಲ್ಡ್ಗಳಿವೆ. ಸೊ ಇಲ್ಲಿ ಇರಾನ್ ಏನಾದರೂ ಈ ಅರಬ್ ನೆಲದ ಆಯಿಲ್ ಫೀಲ್ಡ್ಗಳ ಮೇಲಿನ ದಾಳಿಯನ್ನು ತೀವ್ರಗೊಳಿಸಿದ್ದೇ ಆದರೆ ಮಿತ್ರ ಪಡೆಗಳಿಗೆ ಇರಾನ್ನ ತೈಲ ನಿಕ್ಷೇಪಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದು ಕಷ್ಟದ ಕೆಲಸ ಏನಲ್ಲ. ಆದರೆ ಅಲ್ಲಿ ರೆಜಿಮ್ ಚೇಂಜ್ ಅನ್ನೋದು ಇಸ್ರೇಲ್ ಹಾಗೂ ಅಮೆರಿಕಾಗಳ ಮುಖ್ಯ ಗುರಿಯಾಗಿದೆ. ಇರಾನಿನ ರೆಜಿಮ್ ಚೇಂಜ್ ಆದರೆ ಮುಂದೆ ಯಾವ ಸರ್ಕಾರವನ್ನು ಇವರು ಕೂಡಿಸ್ತಾರೋ ಅವರ ಮೂಲಕ ಇರಾನಿನ ತೈಲ ನಿಕ್ಷೇಪಗಳ ಮೇಲೆ ಸಂಪೂರ್ಣ ಹಿಡಿತವನ್ನು ಹೊಂದುವ ಕನಸನ್ನು ಅಮೆರಿಕ ಕಾಣ್ತಾ ಇದೆ. ಇಲ್ಲಿ ಇರಾನ್ನಿಂದ ಚೈನಾಗೆ ಹೋಗ್ತಾ ಇರೋ ತೈಲವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನೋದು ಕೂಡ ಅಮೆರಿಕಾದ ಪ್ರಯತ್ನಗಳ ಪೈಕಿ ಒಂದು. ಇನ್ನು ಅಮೆರಿಕಾದ ಕಂಪನಿಗಳೇ ಇರಾನಿಗೆ ಬರುತ್ತವೆ. ಅಲ್ಲಿನ ತೈಲ ನಿಕ್ಷೇಪಗಳ ಮೇಲಿನ ಹಿಡಿತವನ್ನ ಅಮೆರಿಕನ್ ಕಂಪನಿಗಳು ಹೊಂದೋದ್ರಿಂದ ಅದರ ಲಾಭ ಕೂಡ ಅಮೆರಿಕಾಗಾಗ್ತಾ ಹೋಗುತ್ತೆ. ಜೊತೆಗೆ ಇರಾನ್ ಯುದ್ಧದ ಕಾರಣದಿಂದ ಜಗತ್ತು ತೈಲ ಸಮಸ್ಯೆಯನ್ನ ಅನುಭವಿಸಬಾರದು ಅಂತ ನಾವು ಬಯಸ್ತಾ ಇದ್ದೀವಿ ಅನ್ನೋದನ್ನ ಅಮೆರಿಕ ಪದೇ ಪದೇ ಹೇಳಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಅಮೆರಿಕ ಇರಾನಿನ ತೈಲ ನಿಕ್ಷೇಪಗಳನ್ನ ಸದ್ಯಕ್ಕೆ ಟಾರ್ಗೆಟ್ ಮಾಡ್ಕೊಳ್ತಾ ಇಲ್ಲ.
ಇನ್ನು ಮೊನ್ನೆ ಇರಾನಿನ ಸೌತ್ ಪಾರ್ಸ್ ಅನಿಲ ನಿಕ್ಷೇಪದ ಮೇಲೆ ಇಸ್ರೇಲ್ ದಾಳಿ ಮಾಡಿದ ನಂತರ ಇನ್ನು ಮುಂದೆ ಇರಾನಿನ ಯಾವುದೇ ತೈಲ ಮತ್ತು ಗ್ಯಾಸ್ ನಿಕ್ಷೇಪಗಳ ಮೇಲೆ ದಾಳಿ ಮಾಡದಂತೆ ಅಮೆರಿಕ ಇಸ್ರೇಲಿಗೆ ಕೂಡ ತಿಳಿಸಿದೆ. ಹೀಗಾಗಿ ಸದ್ಯಕ್ಕೆ ಇರಾನಿನ ತೈಲ ನಿಕ್ಷೇಪಗಳ ಮೇಲೆ ದಾಳಿ ಮಾಡುವ ಯೋಚನೆ ಅಮೆರಿಕಾಗಿಲ್ಲ. ಆದರೆ ಇರಾನ್ ಈ ದಾಳಿಗಳನ್ನು ತೀವ್ರ ಪ್ರಮಾಣದಲ್ಲಿ ಮುಂದುವರಿಸ್ತಾ ಹೋದರೆ, ಅನಿವಾರ್ಯ ಸಂದರ್ಭ ಉಂಟಾದರೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನಿನ ತೈಲ ನಿಕ್ಷೇಪಗಳನ್ನು ಕೂಡ ಗುರಿಯಾಗಿಸಿಕೊಳ್ಳುವ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇನ್ನು ಈ ಭಾಗದ ಅತಿದೊಡ್ಡ ಅನಿಲ ಕ್ಷೇತ್ರಗಳು ಯಾವುವು ಅನ್ನೋದನ್ನು ನಾವು ನೋಡೋದಾದ್ರೆ ಅಲ್ಲಿ ನಮ್ಮ ಕಣ್ಣಿಗೆ ಕಾಣೋದು ಸೌತ್ ಪಾರ್ಸ್ ಅಥವಾ ನಾರ್ತ್ ಡೋಮ್ ಅನಿಲ ಕ್ಷೇತ್ರ. ಇದನ್ನು ಕತಾರ್ ಮತ್ತು ಇರಾನ್ಗಳು ಹಂಚಿಕೊಳ್ಳುತ್ತವೆ. ಈ ಸೌತ್ ಪಾರ್ಸ್ ಮೇಲೆನೆ ಮೊನ್ನೆ ಇಸ್ರೇಲ್ ದಾಳಿಯನ್ನು ಮಾಡಿರೋದು. ಈ ಗ್ಯಾಸ್ ಫೀಲ್ಡ್ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಸೊ ಇದು ಮಧ್ಯಪ್ರಾಚ್ಯದ ಅತಿ ದೊಡ್ಡ ಗ್ಯಾಸ್ ಫೀಲ್ಡ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಇಲ್ಲಿ 1800 ಟ್ರಿಲಿಯನ್ ಕ್ಯೂಬಿಕ್ ಫೀಟ್ನಷ್ಟು ಗ್ಯಾಸ್ ಇದೆ. ಇನ್ನು ಈ ನಾರ್ತ್ ಪಾರ್ಸ್ನ ನಂತರ ಸೌದಿ ಅರೇಬಿಯಾದ ಗವಾರ್ ಗ್ಯಾಸ್ ಫೀಲ್ಡ್ ಕಾಣಿಸುತ್ತೆ. ಅಲ್ಲಿ ತೈಲದ ಜೊತೆ ಭಾರಿ ಪ್ರಮಾಣದ ಗ್ಯಾಸ್ ಕೂಡ ಇದೆ. ಸೊ ಗ್ಯಾಸ್ ಫೀಲ್ಡ್ ಅಂತ ಬಂದಾಗ ಕತಾರ್ ಹಾಗೂ ಇರಾನ್ಗಳು ಮೇಜರ್ ರೋಲ್ ಅನ್ನು ಪ್ಲೇ ಮಾಡುತ್ತವೆ. ಸೌತ್ ಪಾರ್ಸ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ ನಂತರ ಇರಾನ್ ಕೂಡ ಕತಾರ್ನ ರಾಸ್ ಲಫಾನ್ ಅನಿಲ ಸಂಸ್ಕರಣಾ ಘಟಕದ ಮೇಲೆ ದಾಳಿ ಮಾಡಿದೆ. ಈ ರಾಸ್ ಲಫಾನ್ ಕೂಡ ನಾರ್ತ್ ಡೋಮ್ ಅಲ್ಲೇ ಬರುತ್ತೆ. ಇನ್ನು ಈ ಮಧ್ಯಪ್ರಾಚ್ಯ ಕೇವಲ ತೈಲ ನಿಕ್ಷೇಪಗಳನ್ನು ಮಾತ್ರ ಹೊಂದಿಲ್ಲ, ಬದಲಾಗಿ ಅವರು ತೈಲ ರಿಫೈನರಿಗಳನ್ನು, ಗ್ಯಾಸ್ ರಿಫೈನರಿಗಳನ್ನು ಕೂಡ ಹೊಂದಿದ್ದಾರೆ. ಅಂದರೆ ಭೂಮಿಯ ಆಳದಲ್ಲಿ ಸಿಗುವ ಕಚ್ಚಾ ತೈಲ ಮತ್ತು ನ್ಯಾಚುರಲ್ ಗ್ಯಾಸನ್ನು ಸಂಸ್ಕರಿಸಿ ಅದರಿಂದ ಬರುವ ಉಪ ಉತ್ಪನ್ನಗಳನ್ನು ಬೇರ್ಪಡಿಸಿ ಅಗತ್ಯ ಇರುವ ಕಡೆಗಳಲ್ಲಿ ಸಪ್ಲೈ ಕೂಡ ಮಾಡ್ತಾರೆ. ಹೀಗಾಗಿ ಇಲ್ಲಿ ದೊಡ್ಡ ದೊಡ್ಡ ತೈಲ ರಿಫೈನರಿಗಳನ್ನು ಕೂಡ ಸ್ಥಾಪಿಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿನ ಅತಿ ದೊಡ್ಡ ತೈಲ ರಿಫೈನರಿಗಳು ಯಾವುವು ಅನ್ನೋದನ್ನು ನೋಡೋದಾದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುದಾಬಿ ಬಳಿಯಲ್ಲಿನ ರುವೈಸ್ ರಿಫೈನರಿ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಇದು ಅಬುದಾಬಿಯಿಂದ 240 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಪ್ರತಿನಿತ್ಯ 9,22,000 ಬ್ಯಾರಲ್ಗಳಿಗೂ ಅಧಿಕ ಪ್ರಮಾಣದ ತೈಲವನ್ನು ರಿಫೈನ್ ಮಾಡ್ತಾರೆ. ಅಲ್ಲಿಂದ ಹೆಚ್ಚಾಗಿ ಗ್ಯಾಸೋಲಿನ್, ಡೀಸೆಲ್, ಜೆಟ್ ಫ್ಯೂಯಲ್ ಹಾಗೂ ಇನ್ನಿತರ ಪೆಟ್ರೋಲಿಯಂ ಉತ್ಪನ್ನಗಳು ರಫ್ತಾಗುತ್ತವೆ. ಹಾಗೆ ಎರಡನೇ ಅತಿ ದೊಡ್ಡ ರಿಫೈನರಿ ಕುವೈತಲ್ಲಿದೆ. ಅದನ್ನು ಅಲ್ಜೋರ್ ರಿಫೈನರಿ ಅಂತ ಕರೀತಾರೆ. ಇದು ಕುವೈತ್ ನಗರದಿಂದ 90 ಕಿಲೋಮೀಟರ್ ದೂರದಲ್ಲಿದ್ದು ಪ್ರತಿದಿನ 6,15,000 ಬ್ಯಾರಲ್ಗಳಷ್ಟು ತೈಲವನ್ನು ಇಲ್ಲಿ ಸಂಸ್ಕರಿಸಲಾಗುತ್ತೆ. ಹಾಗೆ ಸೌದಿ ಅರೇಬಿಯಾದ ರಾಸ್ ತನುರಾ ರಿಫೈನರಿ ಪ್ರತಿದಿನ 5.5 ಲಕ್ಷ ಬ್ಯಾರಲ್ನಷ್ಟು ತೈಲವನ್ನು ಸಂಸ್ಕರಿಸುತ್ತೆ. ಅದೇ ರೀತಿ ಸೌದಿ ಅರೇಬಿಯಾದಲ್ಲೇ ಅರಾಮ್ಕೋ ಹಾಗೂ ಟೋಟಲ್ ಗ್ಯಾಸ್ ಎನರ್ಜಿಗಳು ಶುರು ಮಾಡಿರುವ ಸ್ಯಾಟೋರ್ಪ್ ತೈಲ ರಿಫೈನರಿ ಕೂಡ ಇದೆ. ಇಲ್ಲಿ ಪ್ರತಿನಿತ್ಯ 4.5 ಲಕ್ಷಕ್ಕೂ ಅಧಿಕ ಪ್ರಮಾಣದ ತೈಲವನ್ನು ಸಂಸ್ಕರಿಸಲಾಗುತ್ತೆ. ಇದರ ಜೊತೆ ಕುವೈತ್ನ ಮೀನಾ ಅಬ್ದುಲ್ಲಾ ರಿಫೈನರಿ, ಇರಾನ್ನಲ್ಲಿನ ಪರ್ಷಿಯನ್ ಗಲ್ಫ್ ಸ್ಟಾರ್ ರಿಫೈನರಿ, ಸೌದಿಯ ಯಾಸ್ರೆಫ್ ಮತ್ತು ಸರ್ಮೆಫ್ ರಿಫೈನರಿಗಳು ಕೂಡ ಈ ಪಟ್ಟಿಯಲ್ಲಿ ಕಾಣಸಿಗುತ್ತವೆ. ಈ ಎಲ್ಲ ರಿಫೈನರಿಗಳು ಕನಿಷ್ಠ ಅಂದರೂ 4 ಲಕ್ಷ ಬ್ಯಾರಲ್ನಷ್ಟು ತೈಲ ಸಂಸ್ಕರಣೆಯನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಸೊ ಇವುಗಳ ಮೇಲೆಲ್ಲ ಬಾಂಬಿಂಗ್ ಆಗ್ತಾ ಹೋದರೆ ಅಲ್ಲಿ ದೊಡ್ಡ ನಷ್ಟ ಸಂಭವಿಸೋದರ ಜೊತೆಗೆ ಜಗತ್ತಿಗೆ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ನ ಸಮಸ್ಯೆ ಕೂಡ ಉಂಟಾಗುತ್ತೆ. ಗೆಳೆಯರೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಅಂತಾರಲ್ಲ, ಹಾಗೆ ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾದರೆ ಇಡೀ ಜಗತ್ತಿಗೆ ಸಮಸ್ಯೆ ಆಗ್ತಾ ಇದೆ. ಈ ಹಿಂದೆ ಅರಬ್ ದೇಶಗಳು ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಮಾಡೋ ನಿಟ್ಟಲ್ಲಿ ಒಂದಷ್ಟು ದಿನ ಕೃತಕ ತೈಲ ಅಭಾವವನ್ನು ಸೃಷ್ಟಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ವು. ಆದರೆ ಈ ಬಾರಿ ಅಂಥದ್ದಾಗ್ತಾ ಇಲ್ಲ. ಇರಾನ್ ಅರಬರ ಮೇಲೆ ದಾಳಿ ಮಾಡ್ತಾ ಇರೋದ್ರಿಂದ ಅಲ್ಲಿ ನಿಜವಾಗ್ಲೂ ತೈಲ ಮತ್ತು ಗ್ಯಾಸ್ನ ಅಭಾವ ಸೃಷ್ಟಿ ಆಗ್ತಾ ಇದೆ. ಅರಬರಿಗೆ ಇರಾನಿನ ಆಡಳಿತ ತೊಲಗಿದ್ರೆ ಸಾಕು ಅನ್ನಿಸ್ತಾ ಇದೆ. ಹೀಗಾಗಿ ಎರಡೂ ಕಡೆಗಳಲ್ಲೂ ಅಲ್ಲಿ ಯುದ್ಧೋತ್ಸಾಹ ಇದೆ. ಹಾಗೆ ಇಸ್ರೇಲಿಗೆ ಇರಾನ್ನಲ್ಲಿನ ರೆಜಿಮನ್ನು ತೆಗಿಬೇಕು. ಅವರು ತಮ್ಮ ವಿರುದ್ಧ ನಿಲ್ಲುವ ಯಾರನ್ನೂ ಸಹಿಸುವುದಿಲ್ಲ. ಇನ್ನು ಇರಾನಿಗೆ ತನ್ನ ಮೇಲೆ ದಾಳಿ ಮಾಡಿದವರನ್ನು, ಅವರಿಗೆ ಬೆಂಬಲವಾಗಿ ನಿಂತವರನ್ನು ಕೂಡ ಸರ್ವನಾಶ ಮಾಡುವ ಹಠ. ಇದು ಹೀಗೆ ಮುಂದುವರಿತಾ ಹೋದರೆ ದಾಳಿಗಳು ಅಲ್ಲಿನ ರಿಫೈನರಿಗಳು, ಸಂಗ್ರಹಾಗಾರಗಳನ್ನು ದಾಟಿ ತೈಲ ಮತ್ತು ಗ್ಯಾಸ್ ನಿಕ್ಷೇಪಗಳವರೆಗೆ ಬಂದರೆ ಜಗತ್ತು ಸಂಕಷ್ಟಕ್ಕೀಡಾಗಬೇಕಾಗಿ ಬರುತ್ತೆ. ಅರಬರಿಗೂ ಇದರಿಂದ ದೊಡ್ಡ ನಷ್ಟ ಉಂಟಾಗುತ್ತೆ. ಹಾಗಂತ ಅವರೇನು ಮತ್ತೆ ಒಂಟೆ ಮಾರೋದಕ್ಕೆ ಹೋಗ್ತಾರೆ ಅಂತಲ್ಲ, ಆದರೆ ಆರ್ಥಿಕ ನಷ್ಟಕ್ಕಂತೂ ತುತ್ತಾಗ್ತಾರೆ. ಇದು ಗೆಳೆಯರೆ ಈ ಭಾಗದಲ್ಲಿನ ತೈಲ ನಿಕ್ಷೇಪಗಳು ಹಾಗೂ ಅವುಗಳಿಗಿರೋ ಅಪಾಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.